ಲೋ ಟೆನ್ಷನ್ ಮಾಡ್ಕೋಬೇಡ, ನೀನೇ ನನ್ನ ಫೇವ್ರೆಟು. ಹೇಳು. ನಾನು ಹೇಳಿಲ್ವಾ ನಂಗೆ? ಅದು ಏನಂದ್ರೆ ನಮ್ಮ ಪೂರ್ವ ಹೇಳ್ತಾಳೆ. ಸತ್ಯ, ಅದೇನು ವಿಚಾರ ಅಂದರೆ ಅದು ಸತ್ಯ, ನಾವೆಲ್ಲ ಯಾಕೆ ಬಂದಿದ್ದೀವಿ ಅಂದರೆ ಎಲ್ಲ ಎಲ್ಲ ಎಲ್ಲಿದ್ದೀರಾ? ವಿಜಯಲ್ಲಿ. ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಆಯ್ತು, ಇವಾಗ ಏನಂತ ಹೇಳಿ. ಅಲ್ಲ, ವಿಜಯ್ ಪರವಾಗಿ ನಾನು ಮಾತಾಡ್ತೀನಿ, ಯಾಕಂದ್ರೆ ನಾನೊಬ್ಬ ಲಾಯರ್. ನೀನು ಲಾಯರ್. ಏನಾಯ್ತು ನೋಡಿ ಸತ್ಯನಾರಾಯಣ ಅವರೇ, ಶುರು ಮಾಡ್ದ. ಇವರೆಲ್ಲರೂ ತಮ್ಮ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದು ಅತ್ಯಂತ ದೊಡ್ಡ ಕಷ್ಟವೆಂದು ಭಾವಿಸಿದ್ದಾರೆ. ಹಾಗಾಗಿ ಈ ಮಹತ್ ಕಾರ್ಯವನ್ನು ನಾನೇ ಮಾಡುತ್ತೇನೆ. ಆಕ್ಸಿಜನ್, ಆಮ್ಲಜನಕ, ಅದನ್ನ ಭಗವಂತ ಎಲ್ಲರಿಗೂ ಕೊಡುತ್ತಾನೆ. ಈಗ ನಮಗೆಲ್ಲರಿಗೂ ನೀನೇ ಭಗವಂತ ಬಾಲಾಜಿ. ಓಹೋ, ಆಯ್ತು, ಹೇಳುವಂತವಾಗು ಭಕ್ತ. ನೋಡಿ ಸತ್ಯನಾರಾಯಣ ಅವರೇ, ನಾವೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಅಶಾಂತಿ, ವಿಘ್ನ, ವಿವಾದಗಳ ಅಲೆಗಳು ಎದ್ದು ನಿಮ್ಮ ಸಂಸಾರ ಉತ್ಪಾಟನೆಯಾಗುವುದು ಬೇಡ. ಉತ್ಪಾದನೆ ಎಂತ ಯಾವ ಕೈಗಾರಿಕೆ ಆಗ್ತಾ ಉಂಟು ಮರೆ? ಏಯ್, ನೀನ್ ಮಧ್ಯ ಮಧ್ಯ ಮಾತಾಡಿದ್ರೆ ನನ್ನ ಕೈಗಾರಿಕೆ ಶುರು ಆಗುತ್ತೆ, ಸುಮ್ಮನಿರೋ. ನರಸಿಂಹ ಅವರೇ, ಮುಂದುವರಿಸಿ. ಅದಕ್ಕೆ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ನಮಗೆ ತುರ್ತು ಅರ್ಥವ್ಯವಸ್ಥೆ ಆಗುವವರೆಗೂ ನಾವಿಲ್ಲಿಂದ ನಿರ್ಗಮಿಸುವುದಿಲ್ಲವೆಂದು. ನಿಮಗೆ ಎಂತಾದ್ರೂ ಅರ್ಥ ಆಯ್ತಾ ಇದರಲ್ಲಿ? ಹೋಗ್ಲಿ, ನಿನಗಾದ್ರೂ ಅರ್ಥ ಆಯ್ತಾ? ನಿನಗೆ ಅರ್ಥ ಆಯ್ತಾ? ದೇವರನಿಗೆ ನನಗೆ ಎಂತ ಸಹ ಅರ್ಥ ಆಗುದಿಲ್ಲ ಮರ, ಇಲ್ಲಿ ಏನಾಗ್ತಿದೆ ಅಂತ. ನಾನು ನನ್ನ ಭಾಷೆಯಲ್ಲಿ ನನಗೆ ತಿಳಿದ ಹಾಗೆ ಹೇಳ್ತೀನಿ. ಆಗೋದಾ? ಸೂನಲ್ಲಿದ್ದಿದ್ರೆ ನೆಮ್ಮದಿಯಾಗಿರ್ತಿದ್ನೋ ಏನೋ. ಆಯ್ತಪ್ಪ, ಹೇಳು ನೋಡೋಣ. ನೋಡೋಣಲ್ಲ, ಕೇಳೋಣ ಅಂತ ಹೇಳ್ಬೇಕು ನೀವು. ಹೌದೌದು, ಮತ್ತೆಂತ? ಶಬ್ದಗಳು ಅಗೋಚರವಾದದ್ದು, ಕಣ್ಣಿಗೆ ಕಾಣದ್ದು. ಇವಾಗ ನೀವು ಹೇಳ್ತಿರೋ ಇಲ್ವೋ ಹೇಳಿ, ಇಲ್ಲಾಂದ್ರೆ ತೊಲಗಿ. ಅಯ್ಯೋ, ಒಂದು ನಿಮಿಷ ಸತ್ಯ, ಇನ್ನೇನವ ಎಲ್ಲ ಹೇಳ್ಬಿಡ್ತಾನ. ಅಲ್ಲ, ಆಮೇಲೆ ನಾವೆಲ್ಲರೂ ಪರ್ಮನೆಂಟ್ ಆಗಿ ತೊಲಗುದೈತೆ ಐತಲ್ಲ. ಏನೋ ಅಲ್ಲ ಸತ್ಯ, ಇವತ್ತಿಂದ ಇವತ್ತೇ ಹೊರಟು ಹೋಗುದು ಅಂತಂದ್ರೆ ಅಟ್ಲೀಸ್ಟ್ ಬಸ್ ಚಾರ್ಜ್ಗಾದ್ರೂ ದುಡ್ಡು ಬೇಕಲ್ಲ. ಅಷ್ಟೇನಾ? ಅಯ್ಯೋ, ಮೊದಲೇ ಹೇಳ್ಬೇಕಿತ್ತಲ್ವಾ. ಆಯ್ತು, ಜೇಬಲ್ಲಿ ಎಷ್ಟಿದೆಯೋ ತಗೋ, ನಾನ್ ಬೇರೆ ಏನೋ ಅನ್ಕೊಂಡೆ. ಅದಲ್ಲ ಸತ್ಯ, ಅವ ಕೇಳಕತ್ತಿದ್ದು ಪೇಮೆಂಟ್ ವಿಚಾರ. ಅರ್ಥ ಆಗುತ್ತೆ. ಕಾಂಟ್ರಾಕ್ಟ್ ಮುಗಿಯೋಕೆ ಇನ್ನು ಟೈಮ್ ಇದೆ, ಆದ್ರೆ ನಿಮ್ಗೆಲ್ಲ ಇವತ್ತೇ ಪೇಮೆಂಟ್ ಬೇಕಾ? ಇದೆ ರೈಟ್ ಮೂಮೆಂಟ್. ಕಾಂಟ್ರಾಕ್ಟ್ ಪ್ರಕಾರ ಅರ್ಧ ಪೇಮೆಂಟ್ ಅಟ್ಲೀಸ್ಟ್ ಕೊಡ್ಬೇಕು ನಾನು. ಆದ್ರೆ ಗೋವಾದಿಂದ ಇನ್ನೂ ದುಡ್ಡು ಟ್ರಾನ್ಸ್ಫರ್ ಆಗಿಲ್ಲ. ಟ್ರಾನ್ಸ್ಫರ್ ಆದ ತಕ್ಷಣ ರಾಜು ನಿಮ್ಗೆಲ್ಲ ಪೇಮೆಂಟ್ ಸೆಟಲ್ ಮಾಡ್ತಾನೆ. ಸತ್ಯ, ನನಗಿದ್ರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಪ್ರೊಡ್ಯೂಸರ್ಗಳು ಕೈಗೆ ದುಡ್ಡು ಬರ್ಲಮ್ಮ ಹಾಗೆ ಕೊಡ್ತೀನಿ ಅಂತಾರೆ, ಆಮೇಲೆ ಸಿನಿಮಾ ಎಲ್ಲ ಮುಗಿದ್ಮೇಲೆ ಕುಂಬಳಕಾಯಿ ನಮ್ ತಲೆ ಮೇಲೆ ಹೊಡೆದು ಕಾಣೆ ಆಗ್ಬಿಡ್ತಾರೆ. ಅಂದ್ರೆ ವಾಟ್ ಯು ಮೀನ್? ಅಂದ್ರ ಈಕಿನ ಮಾತಿನ ಅರ್ಥ ಏನಂದ್ರ, ಈ ಸಿನಿಮಾ ಪ್ರೊಡ್ಯೂಸರ್ಗಳು ರೊಕ್ಕ ಕೊಡೋದು ಬಂದಾಗ ಕೈ ಕೊಟ್ಟು ಹೊಡೋಗ್ತಾರ. ಅದಕ್ಕೆ ನಿನಗೇನು ಅಂದಿಲ್ಲಪ್ಪ. ಅಂದ್ರೆ ಬೈ ಚಾನ್ಸ್ ನೀವೇನಾದ್ರೂ ಮರ್ತು ಹೋಗ್ಬಿಟ್ರೆ ಅಂತ. ಅಲ್ಲ, ನಿನ್ನ ವಿಷಯ ಬಿಡಪ್ಪ, ನಾವು ಮರ್ತರು ಮರಿಬೋದಲ್ಲ ಒಂದ್ಸರ್ತಿ. ಓ, ಸೊ ನಿಮಗೆ ದುಡ್ಡು ಈಗ ಬೇಕೇ ಬೇಕು ಅಂದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ? ಇಲ್ಲ ಇಲ್ಲ, ಅಲ್ಲ, ಅದು ಹಾಗಲ್ಲ ಸತ್ಯ. ಒಂದು ನಿಮಿಷ. ಎಂತ ಸುಸೈಡ್ ಮಾಡ್ಲಿಕ್ಕ? ಚೆಕ್ ತರಕ್ ಹೋಗಿದಾನೆ ಅನ್ಸತ್ತೆ. ನೋಡಿದ್ಯಾ, ಇವಾಗ ತಾನೇ ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಹೇಳ್ದ, ಇವಾಗ ತರಕ್ ಹೋಗಿದಾನೆ. ಇಲ್ಲ ಇಲ್ಲ ಇಲ್ಲ, ಅವರು ಹೋಗಿರುವುದು ನೋಡಿದರೆ ಬೇರೆ ಏನೋ ವಿಷಯ ಇರಬೇಕು ಎಂದೆನಿಸುತ್ತದೆ. ಪಾಸ್ಪೋರ್ಟಾ? ಏಕೆ? ಇದಿಲ್ದೆ ಈ ದೇಶ ಬಿಟ್ಟು ಹೊರಗೆ ಹೋಗಕ್ಕಾಗಲ್ಲ.
ದೇಶದೊಳಗಿದ್ರೆ ಎಲ್ಲಿದ್ರೂ ನೀವು ನನ್ನ ಹುಡುಕ್ಬೋದು. ನಾನು ಪೇಮೆಂಟ್ ಮಾಡಿದ ಮೇಲೆ ನೀವು ನನ್ನ ಪಾಸ್ಪೋರ್ಟ್ ವಾಪಸ್ ಕೊಡಿ. ಎಂಥ ನಿರ್ಮಲವಾದ ಹೃದಯ! ಇಂಥ ಮನುಷ್ಯನ ಮೇಲೆ ಅನುಮಾನ ಪಡೋದು ಎಂಥ ಘೋರ ಅಪರಾಧವೆಂದು ತಿಳಿಯಿತೆ. ಸತ್ಯನ ಮನಸ್ಸಿನಲ್ಲಿ ಕಿಂಚಿತ್ತೂ ಹುಳುಕಿಲ್ಲ. ಅರೆ, ಇದು ಬ್ಲಾಂಕ್ ಪಾಸ್ಪೋರ್ಟು. ಇದರಲ್ಲಿ ಹೆಸರು, ಕುಲ, ಗೋತ್ರ ಏನೂ ಇಲ್ಲ ನೋಡಿ. ನಾನು ಹೇಳಿಲ್ವಾ ಈ ಮನುಷ್ಯ ಸುಳ್ಳು ಹೇಳ್ತಿದ್ದಾನೆ ಅಂತ, ಮೋಸ ಮಾಡ್ತಿದ್ದಾನೆ. ನೋಡಿ ಸತ್ಯನಾರಾಯಣ ಅವರೇ, ನೀವು ಹೀಗೆ ಮಾಡುವುದು ತಾವಲ್ಲ. ಆದ್ರೆ ಒಂದು ನಿಮಿಷ, ಇದು ಹೆಂಗಾಗಕ್ಕೆ ಸಾಧ್ಯ? ಹೌದು, ಒಂದು ನಿಮಿಷ. ಸತ್ಯ, ಇದು ನನ್ನ ಹತ್ರ ಒಂದು ಪಾಸ್ಪೋರ್ಟ್ ಉಂಟು. ಇದು ನಿಮ್ಮದ ನೋಡಿ, ಕರೆಕ್ಟ್ ನೋಡಿ. ಫೋಟೋ ಸಿಗ್ನೇಚರ್ ಎಲ್ಲ ಕರೆಕ್ಟ್ ಚೆಕ್ ಮಾಡಿದ್ದೆ. ನೋಡಿದ್ದು ನಿಮ್ಮದಲ್ಲ. ಹೊಡಿಬೇಡ ಮರ, ಇವಳೆಂತ ನೀವು ಹೊಡಿತೀರಂತ ಅವಳು ಹೊಡಿಯೋದು ಮರ. ಇಲ್ಲ ಮರ, ನಾನು ಸತ್ಯ ಹೇಳಲ್ಲ. ಸತ್ಯ, ಇವರ ಥರ ನನಗೆ ಸಹ ನಿಮ್ಮ ಮೇಲೆ ಸ್ವಲ್ಪ ಡೌಟ್ ಇತ್ತು. ನೀವೆಲ್ಲ ನಮಗೆ ಹೇಳದೆ ಕೇಳದೆ ಆ ಪಾಸ್ಪೋರ್ಟ್ ಇಟ್ಕೊಂಡು ನಮ್ಮ ನೆತ್ತಿಗೆ 3 ನಾಮ ಹಾಕಿ ಸುಯಿನ್ ಟಪಕ್ ಅಂತ ಎಲ್ಲಿ ಹೋಗ್ತೀರೋ ಅಂತ ಹೆದರಿದ್ದೆ ಮರ. ಅದಕ್ಕೆ ನಿಮ್ಮ ಒರಿಜಿನಲ್ ಪಾಸ್ಪೋರ್ಟ್ ನಾನು ತೆಗೆದು ಅಲ್ಲಿ ಡೂಪ್ಲಿಕೇಟ್ ಇಟ್ಟೆ. ಹೊಡಿಬೇಡಿ ಮರ, ನೀವೆಂತ ಪದೇ ಪದೇ ಹೊಡಿಯೋದು? ಹೇಳೋದು ಕೇಳಿ ಮಾರ್ರೆ. ನಾನು ನಿಮಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಮಾರ್ರೆ, ಉಪಕಾರ ಮಾಡಿದ್ದಲ್ಲ. ಒಂದು ವೇಳೆ ಆ ಒರಿಜಿನಲ್ ಪಾಸ್ಪೋರ್ಟ್ ನಿಮ್ಮ ಹತ್ರ ಇದ್ದಿದ್ರೆ ನೀವು ಅದನ್ನು ತಂದು ಇವಾಗ ಇವಳ ಕೈಯಲ್ಲಿ ಅಡ ಇಡುದಿಲ್ವಾ? ಮತ್ತೆ ನಾನು ಮಾಡಿದ ಒಳ್ಳೆ ಕೆಲಸ ಅಲ್ವಾ? ನಾನೇನಾದ್ರೂ ಒಳ್ಳೇದು ಮಾಡಿದ್ರೆ ನೀವು ನನಗೆ ಹೊಡಿತೀರಲ್ಲ. ಕ್ಯೂಟ್ ಬಾಯ್. ನಿಮ್ಗೆ ಯಾರಿಗಾದ್ರೂ ಅನುಮಾನ ಉಂಟು ಇವ್ರ ಮೇಲೆ? ಪದೇ ಪದೇ ಅನುಮಾನ ಪಡಿಬೇಡಿ ಮಾರೆ. ನೀವು ಅನುಮಾನ ಪಟ್ಟು 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 ಇವ್ರ ಮನಸ್ಸಿಗೆ ಏನಾದರೂ ಬೇಜಾರು ಮಾಡ್ಕೊಂಡು ಜೀವಕ್ಕೆ ಏನಾದರೂ ಹೆಚ್ಚು ಮಾಡಿದ್ರಿ? ಅಲ್ಲ, ನ್ಯಾಚುರಲ್ ವಿಷಯ ನಾನು ಹೇಳಿದ್ದು. ಯಾರಿಗೆ ನಿಮ್ಗೆ ಅನುಮಾನ ಉಂಟು ಇವ್ರ ಮೇಲೆ? ನಿಮಗೆ ನಿಮಗೆ ಇಲ್ಲ ಅನುಮಾನ ಇಲ್ಲ, ಟೆನ್ಷನ್ ಯಾಕೆ ಮಾಡೋದು? ಸತ್ಯ ಸತ್ಯ, ಅಪ್ಪಾಜಿ ನೀವು ಅಪ್ಪಾಜಿ ಉಸಿರು ಹಿಡ್ಕೊಂಡು ಒದ್ದಾಡ್ತಾ ಇದ್ದಾರೆ. ಒದ್ದಾಡ್ತಾ ಇದ್ದಾರೆ. ಬನ್ನಿ 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 ಬನ್ನಿ. ಏನ್ ಅಜ್ಜಿ ಅಪ್ಪಾಜಿ ಏನಾಯ್ತಂತ ಹೇಳಿ. ನಾವಿದ್ದೀವಿ. ಮಗನೇ, ನೀನು ಬಂದಿದ್ದು ಒಳ್ಳೇದಾಯ್ತು. ನಾನು ನಿಮ್ಮಪ್ಪ ಯೋಗಾನಂದ, ಅವರು ನಿಮ್ಮ ಮಾವ ಆತ್ಮಾನಂದ. ಆತ್ಮಾನಂದ ಅಲ್ಲ, ನಿತ್ಯಾನಂದ. ನಿತ್ಯಾನಂದ ಶೆಟ್ಟಿ ಬೀಗ್ರೆ. ನಿಮ್ಮ ಮಾವ ಆತ್ಮ. ಏನು ಆತ್ಮ? ಆತ್ಮ ಬರ್ತಾ ಇದೆ. ಓ ಸತ್ಯ, ಗೊತ್ತಾಯ್ತಪ್ಪ ಯಾರು ಅಂತ. ನಾನಪ್ಪ ನಿನ್ನ ಮಾಮ. ನನ್ನನ್ನೇ ಮಾಮ ಮಾಡ್ತಾನ? ಇರು, ನಾನು ನಿನಗೆ ಮಾಡ್ತೀನಿ ಮಾಮ. ಹೇಗಿದ್ದಾನೆ ನಿನ್ನ ಅಣ್ಣ ಸಜ್ಜನ? ಕಳ್ಳ ನನ್ನ ಮಗ. ಸಜ್ಜನ್ ಕಳ್ಳನ? ನಾನಪ್ಪ ನಿನ್ನ ಮಾಮ. ನನ್ನ ಮರೆತು ಬಿಟ್ಟಿಲ್ಲಪ್ಪ. ಫಸ್ಟ್ ಮೀಟ್ ಮಾಡಿದವಲ್ಲ ಅನಾಥ ಆಶ್ರಮದಲ್ಲಿ. ಅನಾಥಾಶ್ರಮ? ಅದು ಅನಾಥ ಆಶ್ರಮ ಮಕ್ಕಳ ಜೊತೆ ಕ್ರಿಕೆಟ್ ಆಡ್ತಾ ಇದ್ದ. ಅವನು ಹೊಡೆದ ಬಾಲು ಕಿಟಕಿ ಗಾಜಿ ಎಲ್ಲ ಪುಡಿ ಪುಡಿ. ಅದಕ್ಕೂ ಕೂಡ ನಾನೇ ಕಾಸು ಕೊಟ್ಟಿದ್ದೆ. ಅವತ್ತಿಂದ ನನ್ನ ಮಾಮ ಮಾಮ ಅಂತ ಕರೀತಾನೆ. ಹೌದು ಹೌದು, ಮಾಮ ಮಾಮ. ಹೌದು ಅಪ್ಪಾಜಿ, ನೀವು ಹೇಳಲೇ ಇಲ್ಲ ನನ್ಗೆ ಮಾಮ ಬರ್ತಾ ಇದಾರಂತ. ಅವನು ಯಾರು ಅಂತ ಗುರುತು ಸಿಗ್ತೇನೋ?
ಮಾಮ 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 ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ದೇವ್ರು ಒಳ್ಳೇದು ಮಾಡುತ್ತೆ. ಸರ್ ಈಗ ಸ್ವಲ್ಪ ಸ್ವಲ್ಪ ನೆನಪಾಗ್ತಾ ಇದೆ. ಇಷ್ಟು ವರ್ಷ ಆಯ್ತಲ್ವಾ ನೋಡಿ. ಈಗ ಎಲ್ಲ ಸರಿ ಆಗತ್ತೆ ಅಲ್ವಾ? ಸರಿ ಆಗುತ್ತೆ. ಯಾರಂತ ಹೇಳ್ಬಿಟ್ರೆ. ಹೇಗಿದ್ದಾಳಪ್ಪ ನಿಮ್ಮ ನಾಟಕದ ಅಮ್ಮ? ಅಪ್ಪಾಜಿ ಅಪ್ಪಾಜಿ ಅಂದ್ರೆ ಬೀಗಿತಿಯವರು ನಾಟಕದಲ್ಲಿ ಪಾರ್ಟ್ ಮಾಡ್ತಾರೆ. ನಾಟಕ ಅಂದ್ರೆ ಕಿತಾಪತಿ ನಕ್ರ. ಒಂದು ಚಾಯ್ ಕೊಟ್ರೆ ಅಮ್ಮನಿಗೆ ಶುಂಠಿ ಇಲ್ಲ, ಸಕ್ಕರೆ ಇಲ್ಲ, ಬಿಸಿ ಇಲ್ಲ ಅಂತ ಸುಮ್ಮನೆ ನಾಟಕ. ಆ ನಾಟಕನಾ? ಸರಿ ಸರಿ. ಹೇಗಿದ್ದಾನೆ ನಿನ್ನ ಅಣ್ಣ ಸಜ್ಜನ? ಕಳ್ಳ ನನ್ನ ಮಗ. ಸಜ್ಜನ್ ಕಳ್ಳನ? ಇವನ ದೊಡ್ಡ ಕಳ್ಳ. ಸ್ಕೂಲಿನಲ್ಲಿ ತಮಾಷೆಗಾಗಿ ಸಿಕ್ಕಿದನ್ನೆಲ್ಲ ಕಳ್ಳತನ ಮಾಡ್ತಾ ಇದ್ದ. ಓಹ್ ಹಾಗ? ಹಾಗೆ ಹಂಗೆ 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 ಪೆನ್ನು, ಪೆನ್ಸಿಲು, ರಬ್ಬರು, ಟೀಚರು. ಟೀಚರ್ ಅಂದ್ರೆ ಟೀಚರ್ ಸಿಕ್ಕಾಪಟ್ಟೆ ಒದೆ ಕೊಡ್ತಾ ಇದ್ರೆ ಅದನ್ನೇ ಹೇಳಿದ್ದಲ್ಲ. ಅದೆಲ್ಲ ಅವಾಗಿನ ಹುಡುಗಾಟಿಕೆ. ಇವಾಗ ಅವನು ದೊಡ್ಡ ಲಾಯರ್ ಆಗ್ಬಿಟ್ಟಿದ್ದಾನೆ. ಆದ್ರೆ ಇವ್ರನ್ನ ನೋಡಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಡಬಲ್ ರೋಲ್ ಅಲ್ಲಿ. ಡಬಲ್ ರೋಲಾ? ಅಪ್ಪನೂ ಇವನೇ, ಶಾಸ್ತ್ರಿನೂ ಇವನೇ. ನೋಡಿ ನಮ್ಮ ಬೀಗರಿಗೆ ಉಸಿರು ಸಿಗಿ ಹಾಕೊಂಡ್ಬಿಟ್ಟಿದೆ. ಅಯ್ಯೋ ಪಾಪ. ಸತ್ಯ, ಇವ್ರು ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಮಾಡಪ್ಪ. ಎಲ್ಲರೂ ಅವನಿಗೊಂದು ಸ್ವಲ್ಪ ಸಹಾಯ ಮಾಡಿ. ಆತ್ಮಾನಂದ ಅವರೇ, ನಿಮ್ಮನ್ನ ಭೇಟಿಯಾಗಿದ್ದು ಬಹಳ ಸಂತೋಷ ಆಯ್ತು. ನಮಗೂ ಸಂತೋಷ ಸಂತೋಷ. ಒಳ್ಳೇದು ಒಳ್ಳೇದು. ಬನ್ನಿ ಮಾಮ, ಬನ್ನಿ ವ್ಯವಸ್ಥೆ ಮಾಡೋಣ. ಅಪ್ಪಾಜಿ ಬರ್ತೀರಾ? ಎಕ್ಸ್ಕ್ಯೂಸ್ ಮೀ, ನಿಮ್ಮನ್ನ ಯಾರು ಕಾಸ್ಟ್ ಮಾಡಿದ್ದು? ಇರ್ಲಿ ಬಿಡಿ, ನಿಮ್ಮ ಕಮಿಷನ್ ನನಗೆ ಬರಬೇಕು. ಏರ್ಪಾಟ್ ಮಾಡ್ತೀನಿ ನೋಡಿ. ಸಿನಿಮಾ ಕ್ಲೈಮ್ಯಾಕ್ಸ್ ಬಂತು. ಇದ್ಯಾವ್ದು ಹೊಸ ಎಂಟ್ರಿ? ಪೂರ್ವಿ ಒಂದ್ ನಿಮಿಷ ಸುಂದಿರು. ಯಾರಿದು ಭಾಗ್ಯದ ಬೆಳೆಗಾರ? ಭೂಪತಿ ಬಂದ್ಬಿಡ್ತಾನೆ. ಕಾಸ್ಟಿಂಗ್ ಡೈರೆಕ್ಟರ್ ಭೂಪತಿ ವೆಲ್ಕಮ್ ಯು ಆಲ್. ತಡಿ ಒಂದ್ ನಿಮಿಷ. ನೀನಿಲ್ಲಿ ಯಾಕೆ ಬಂದೆ ಈಗ? ಸತ್ಯ, ನೀನು ನನಗೆ ಮಾಮ ಮಾಡಕ್ಕೆ ಮುಂಚೆ ನಾನು ನಿನಗೆ ಮಾಮ ಆಗಿ ಬಂದ್ಬಿಟ್ಟೆ. ಹೆಂಗೆ? ಇವನಿಗೆ ಫೋನ್ ಮಾಡ್ಬೇಕಂತ ಹೇಳ್ದೆ ಅಲ್ಲ? ಮಾಡಿದ್ನಪ್ಪ ನನ್ನ ಫೋನು. ಫೋನ್ ಮಾಡ್ದೆ ಅಂದ್ರೆ ಇವ್ನು ಯಾಕೆ ಬಂದಿದ್ದಾನೆ? ಯಾಕೆ ಬಂದೆ? ಇವನ್ ಫ್ರೆಂಡ್ ಇವನು? ಫ್ರೆಂಡ್ದ ಅವನು ನನಗೆ ಫೋನ್ ಮಾಡಿದ್ದ. ಆದರೆ ಫ್ರೆಂಡ್ಶಿಪ್ ಜಾಗ ಬೇರೆ, ಬಿಸ್ನೆಸ್ ಜಾಗ ಬೇರೆ, ಎರಡು ಮಿಕ್ಸ್ ಮಾಡಬಾರ್ದಪ್ಪ. ನಿಮ್ಮ ಪ್ಲಾನ್ ಏನು ಅಂತ ನನಗೆ ಗೊತ್ತಾಯ್ತು. ಮದುವೆ ಆದ ಮೇಲೆ ಈ ಫ್ಯಾಮಿಲಿಗೆ ಹೆಂಗೂ ನೀವು ಗೇಟ್ ಪಾಸ್ ಕೊಡ್ತೀರಾ. ಆಮ್ ಐ ಕರೆಕ್ಟ್?
ಫ್ಯಾಮಿಲಿನೇ ಇಲ್ಲ ಅಂದರೆ ನನ್ನ ದುಡ್ಡಿಗೆ ಏನು ಗ್ಯಾರಂಟಿ? ನನ್ನ ದುಡ್ಡಿಗೆ ಸೇಫ್ ಗಾರ್ಡ್ ಮಾಡಕ್ಕೆ ನಿನ್ನ ಮಾಮ ಆಗಿ ಬಂದುಬಿಟ್ಟೆ. ಲೋ, ನಿನ್ನ ಪೇಮೆಂಟ್ ನಿನಗೆ ಕೊಡ್ತೀನಯ್ಯ. ದುಡ್ಡು ಇನ್ನು ಗೋವಾದಲ್ಲಿದೆ, ಬರಕ್ ಮಿನಿಮಮ್ 4 days ಆಗುತ್ತೆ. ಅಯ್ಯೋ, 4 ದಿನ ಯಾರು ನೋಡಿದ್ದಾರೆ? ಈಗೆಲ್ಲ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋಷ್ಟೊಳಕ್ಕೆ ಕೋಟಿ ಕೋಟಿ ಅಭ್ಯಾಸ ಆಗ್ಬಿಡುತ್ತೆ. ನಾನಿನ್ನು ಹೇಗೆ ನಂಬಲಿ? ದುಡ್ಡು ವಿಷಯದಲ್ಲಿ ನಾನು ನಮ್ಮ ಅಪ್ಪನ್ನೇ ನಂಬಿದ್ದಿಲ್ಲ. ನಿನ್ನ ನಂಬಿದ್ರೆ ಇದ್ರ ಪಕ್ಕ 2 ಬೇರೆ ಹಾಕ್ತೀಯ ಅಲ್ವಾ? ಈ ಮುಟ್ಟಾಳಗರಿಗೆ ಬೇಕಾದ್ರೆ ನೀನು ಟೋಪಿ ಹಾಕಬಹುದು, ಆದ್ರೆ ಈ ಕಾಸ್ಟಿಂಗ್ ಡೈರೆಕ್ಟರ್ ಭೂಪತಿಗೆ ಟೋಪಿ ಹಾಕಕ್ಕಾಗಲ್ಲಪ್ಪ. ಹೆಂಗಾಗತ್ತಪ್ಪ, ಹಾಕೊಂಡಿದ್ದಲ್ಲ ಆಲ್ರೆಡಿ. ಇದು ಪೇಟ, ನಾನ್ ಹೇಳ್ತಾ ಇರೋದು ಟೋಪಿ. ಏ ಸಿಳ್ಳೆಕೇತ, ತಲೆ ಎಲ್ಲ ಮಾತಾಡ್ತೀಯ, ಹಾಕ್ತೀನಿ ನೋಡಿ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾಳೆ ಮಧ್ಯಾಹ್ನ 12 ಗಂಟೆ ಒಳಗೆ ನನಗೆ ಪೇಮೆಂಟ್ ಬರಬೇಕು. ಇಲ್ಲಂದ್ರೆ ಫ್ಯೂಚರಲ್ಲಿ ಬರುತ್ತಲ್ಲ ನಿಂದು ಹುಂಡಿ, ಅದನ್ನ ಕಿಂಡಿ ಕೊರ್ದು ಬಿಡ್ತೀನಿ. ಓಕೆ, ಗೆಟ್ ಮೈ ಬ್ಯಾಗ್. ಇದು ಎಂತ ಗೆಟಪ್ ಮರ್ರೆ ಇದು? ಇದು ರಾಜು ಅಲ್ಲ ಯೋಗನ ಏನಿದು? ದಿಸ್ ಇಸ್ ಯೋಗರಾಜ್, ಬಟ್ ಸ್ಟಿಲ್ ರಾಜು ಸ್ಟಿಲ್ ರಾಜು. ಟೆನ್ಷನ್ ಬಿಡಿ, ನಾನಿದ್ದೀನಲ್ವಾ ನಿಮ್ ಜೊತೆಗೆ. ನೀವು ಜೊತೆಗೆ ಇರ್ಲೇಬೇಕು. ಮೊದಲು ಜೈಲಿಗೆ ನೀವು ಹೋಗ್ಬೇಕು. ಹಲೋ ಹಲೋ ಎಕ್ಸ್ಕ್ಯೂಸ್, ಒಂದು ನಿಮಿಷ. ಎಸ್ ತಿರುಗಿ ಒಂದು ರೌಂಡು. ಸಾಕು. ಏನು ವಾಕಿಂಗ್ ಈ ಥರ ಇದೆ? ಏನಾದರೂ ಮೂಲ ಸಮಸ್ಯೆಯಾ? ಪಕ್ಕಂತ ಕೂತ್ಬಿಡ್ತೀನಿ ಮಗನೇ. ಡಾನ್ ಪಿಕ್ಚರ್ ಅಲ್ಲಿ ಶಾರುಖ್ ಖಾನ್ ಹಿಂಗೆಲ್ಲ ಹೋದ್ರೆ 150 ರೂಪಾಯಿ ಕೊಟ್ಟೋಗ್ತೀರಾ ನೋಡಕ್ಕೆ. ನಾನು ಫ್ರೀಯಾಗಿ ತೋರಿಸಿದ್ರು ನೋಡಕ್ಕಾಗಲ್ವಾ? ಅಲೋ, ಟೆನ್ಷನ್ ಅಲ್ಲಿ ಯೋಚನೆ ಮಾಡ್ಕೊಂಡು ನಡ್ಕೊಂಡು ಹೋಗ್ತಿತ್ತು ಶೈಲಮ್ಮ. ಅದು ಹೊಸ ತರ ತೋರಿಸ್ತಾ ಇದೀವಿ ನಾವ್. ಹಿಂಗೆ ಮಾಡೋದು, ಎಲ್ಲಿಂದನಾದ್ರು ಪ್ರೆಷರ್ ಬರ್ಲಿ. ಹಲೋ ಎಕ್ಸ್ಕ್ಯೂಸ್ ಮೀ, ನಿಮ್ಮ ನಡೆಗೆ ಮಣ್ಣು ಬಿತ್ತು. ನಡತೆಗ ನಡೆ ಮಾರ್ರೆ, ಕಿವಿ ಕೇಳಿಸಿಲ್ವಾ? ಪಾಸಗಟ್ಟೆಗೆ ಅಂತ ಮಾಡೋದು. ನಾನೇ ಲೀಲಾಬಾಯನೋ, ಯಾಕೋ ಅಷ್ಟೊಂದು ಕೂಗ್ತೀಯಾ? ನಿಧಾನ ಮಾತಾಡೋ. ಅಲ್ಲ ಮರ್ರೆ, ಇದು ಎಂತ ಗೆಟಪ್ ಮರ್ರೆ ಇದು ರಾಜು ಅಲ್ಲ ಯೋಗನ ಏನಿದು? ದಿಸ್ ಇಸ್ ಯೋಗರಾಜ್, ಬಟ್ ಸ್ಟಿಲ್ ರಾಜು ಸ್ಟಿಲ್ ರಾಜು. ರಾಜು ಸ್ಟಿಲ್ ರಾಜು. ನಂಬರ್ 1 2nd ಕ್ಲಾಸ್ 3rd ರೇಟ್ ಮಗ ನಿನ್ ಫ್ರೆಂಡು. ನೀನು ಅಷ್ಟೊಂದು ಡಿಗ್ರೇಡ್ ಮಾಡ್ಕೋಬೇಡ. ಏ ಇಡಿಯಟ್, ನಾನು ಹೇಳ್ತಿರೋದು ನನಗಲ್ಲ, ಆ ಭೂಪತಿಗೆ. ಭೂಪತಿ 3rd ಕ್ಲಾಸ್ ಅಲ್ಲ, ಅವನು 10th ಕ್ಲಾಸ್. ಅದಕ್ಕೆಲ್ಲ ಬೆಂಕಿ ಬಿತ್ತು ಮಾರ್ರೆ. ಒಟ್ಟಾರೆ ಮಾತಾಡೋದಲ್ಲ. ನೀವು 12 ಗಂಟೆಗೆ ಅವನಿಗೆ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ದಾನೆ ಭೂಪತಿ. ಕೊಡ್ಲಿಲ್ಲ ಅಂದ್ರೆ ನಿಮಗೆ ವಿರಾಟ್ ದರ್ಶನ ತೋರಿಸ್ತಾನೆ ಅವನು. ನೋಡಿ, ಈಗ ನಂದೊಂದು ಮಾತಿದೆ ಕೇಳಿ. ವಾಸ್ತವದಲ್ಲಿ ಒದಗಿ ಬಂದಿರುವ ಕಷ್ಟಕ್ಕೆ ಸತ್ಯನೊಬ್ಬನೇ ಹೊಣೆಗಾರನಲ್ಲ. ಅವನ ಕಷ್ಟದಲ್ಲಿ ನಾವೆಲ್ಲರೂ ಸಮಭಾಗಿಗಳು. ಅಯ್ಯೋ, ನಾವಿದ್ರ ಯೋಚನೆ ಮಾಡಿರಲಿಲ್ಲ. ಅದು ನಾಟಕ ಡೈಲಾಗ್ ಇದ್ದಂಗಿದೆಯಲ್ಲ ಮೇಡಮ್ ಅವರೇ. ನಿಮ್ಮ ಕಂಪ್ನಿಯಲ್ಲಿ ಆರ್ಟಿಸ್ಟ್ಗಳು ಹಿಂಗೇನಾ? ರೀ, ಸತ್ಯ ತಪ್ಪು ಮಾಡಿದಾನೆ ಅಂತ ಆದ್ರೆ ನಾವೆಲ್ಲರೂ ತಪ್ಪು ಮಾಡ್ದಂಗೆ ಅಲ್ವಾ? ನಿಜ. ಈ ದೇವಕನ್ಯೆ ಮಾತಲ್ಲೂ ನಿಜಾಂಶವಿದೆ. ಅದು ಕರೆಕ್ಟ್ ಮಾರ್ರೆ. ನನಗೆ ಕಂಡಪಟ್ಟ ಎಕ್ಸ್ಪೀರಿಯನ್ಸ್ ಉಂಟು ಮಾರ್ರೆ. ಪೊಲೀಸ್ ಸ್ಟೇಷನ್ ಅಲ್ಲಾದ್ರೆ ಪೊಲೀಸರು ನೋಡಿ ಹೊಡಿತಾರೆ. ಪಬ್ಲಿಕ್ ಆಗಿ ಸಿಕ್ಕಾಕೊಂಡ್ರೆ ಎಲ್ಲಿ ಹೊಡಿಬಾರ್ದು ಅಲ್ಲಿ ಹುಡುಕಿ ಹೊಡಿತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಹೊಡೆದು ಬಿಡ್ತಾ? ಮತ್ತೆ ಏನಕ್ಕೆ ಗಲಾಟೆ ಮಾಡ್ತೀರಾ? ಏನಕ್ಕೆ? ಹಲೋ, ಹೌದಪ್ಪ, ಆ ಭೂಪತಿ ಏನಾದ್ರು ಈ ಸತ್ಯನ ಬಂಡಿ ಏನ್ ಮುರಿದ್ರೆ ಆ ಚಕ್ರದ ಕೆಳಗ ನಾವು ಬೀಳ್ತೀವಿ. ಅದು ಮತ್ತೆ ಖರೆಯದ. ಯಾಕೆ ಇಷ್ಟು ವರಿ ಮಾಡ್ಕೋತೀರಾ? ಟೆನ್ಷನ್ ಬಿಡಿ, ನಾನಿದ್ದೀನಲ್ವಾ ನಿಮ್ ಜೊತೆಗೆ. ನೀವು ಜೊತೆಗೆ ಇರ್ಲೇಬೇಕು. ಮೊದಲು ಜೈಲಿಗೆ ನೀವು ಹೋಗ್ಬೇಕು. ಚಾರ್ಜ್ ಶೀಟ್ ಪ್ರಕಾರ A1 ನೀವು, ಆಮೇಲೆ ಏಜ್ ವಯಸ್ A2 A3 A4 ಎಲ್ಲ ಹೋಗ್ತದೆ. ಕೊನೆಗೆ ನಾನು ಸಣ್ಣವನಲ್ವಾ? ಸುಮ್ಮನಿರೋ ಪ್ರಶ್ನೆ ಅಲ್ಲ ಮರ್ರೆ. ನಾವು ಮನೆಯಲ್ಲಿ ನೋಡಿ ಫ್ಯಾಮಿಲಿ ಎಲ್ಲ ಜೊತೆಗಿಲ್ವಾ? ಜೈಲಲ್ಲಿ ಹಾಗಿರುವ ಜೈಲರ್ ನನ್ನ ಫ್ಯಾಮಿಲಿ ಫ್ರೆಂಡು. ಅವನ ಹತ್ರ ಮಾತಾಡಿ ಒಂದು ಫ್ಯಾಮಿಲಿ ಸೆಲ್ ತಗೊಳ್ಳೋಣ.
ಫ್ಯಾಮಿಲಿ ಎಲ್ಲ ಜೊತೆಗಿರೋಣ. ಆ ಕಡೆ ನೋಡು. ಏಯ್ ತಮಾಷೆ ಎಲ್ಲ ಬಿಡಿ, ಆ ಭೂಪತಿನ ಓಡ್ಸೋಕ್ಕೆ ಮೊದಲು ಒಂದು ಸೂಪರ್ ಆಗಿರೋ ಐಡಿಯಾ ಮಾಡಬೇಕು.